ಶಿವರಾಮೇಗೌಡ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಎಷ್ಟು ಮಟ್ಟಿಗೆ ಸರಿ ಅಂತ ಅನ್ಸ್ತಾ ಇದೆ ನಿಮ್ಗೆ? ಅವರು ಸ್ವಭಾವ ಏನಂತ ಅಲ್ಲೇ ತೋರಿಸ್ಬಿಡುತ್ತಲ್ಲ ಮೇಡಮ್. ಇವಾಗಲೂ ಅವ್ರಿಗೆ ಮನುಷ್ಯತ್ವನೇ ಇಲ್ಲ, ಬಚ್ಚಲು ಬಾಯಿ ಅವ್ರವ್ರು. ಅವ್ರಿಗೆ ಏನಿದ್ರು ನಾವು ಡಿ ಪೌಡರ್ ಅಂತ ಹಾಕಿ ಕ್ಲೀನ್ ಮಾಡ್ಬೇಕೆ ಹೊರತು ಅವ್ರನ್ನ ಬೇರೆ ಏನು ಮಾಡಕ್ಕಾಗಲ್ಲ. ನಮ್ಮ ಪಕ್ಷದಲ್ಲಿ ಬೆಳೆದೋದರ ನಾಯಿಗಳು ಇವರೆಲ್ಲ. ಡಿ ಕೆ ಶಿವಕುಮಾರ್ಗೆ ಹೇಳ್ತಾ ಇದೀನಿ, ಶಿವರಾಮೇಗೌಡರಿಗೆ, ಚಲುವರಾಯಸ್ವಾಮಿ, ಪ್ರಿಯಾಂಕ ಖರ್ಗೆಗೆ, ಕೃಷ್ಣ ಬೈರೇಗೌಡರಿಗೆ, ಗಾಣಿಗರ್ ಅವರಿಗೆ ಹೇಳ್ತೀನಿ, ಅವರಂತ 420 ಕಾಂಗ್ರೆಸ್ ಜನ ನಾನು ಎಲ್ಲೂ ನೋಡಿಲ್ಲ. ದೇವೇಗೌಡ ಚಪ್ಪಲಿ ಎತ್ತಕ್ಕೂ ಲಾಯಕ್ಕಿಲ್ಲ ಶಿವರಾಮೇಗೌಡ. ಶಿವರಾಮೇಗೌಡ ಅವರು ಒಂದು ಮಾತನ್ನ ಆಡಿರ್ತಾರೆ, ಯಾರ ಬಗ್ಗೆ ಅಂತಂದ್ರೆ ದೇವೇಗೌಡ ಅವರ ಬಗ್ಗೆ. ಆ ಮಾತು ಅವಹೇಳನಕಾರಿ ಅಂತ ಹೇಳಿ ಇಲ್ಲಿ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಜೆಡಿಎಸ್ ನ ಮಹಿಳಾ ಕಾರ್ಯಕರ್ತರು ಕೂಡ ಈ ಒಂದು ವಿಚಾರದ ಬಗ್ಗೆ ಮಾತನಾಡೋಕೆ ನಮ್ಮೊಂದಿಗಿದ್ದಾರೆ. ನಮಸ್ತೆ ಮ್ಯಾಮ್. ನಮಸ್ತೆ ಮ್ಯಾಮ್. ನಮಸ್ತೆ ಮ್ಯಾಮ್. ನಮಸ್ತೆ ಮೇಡಮ್. ಓಕೆ ಮೇಡಮ್, ಶಿವರಾಮೇಗೌಡ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಎಷ್ಟು ಮಟ್ಟಿಗೆ ಸರಿ ಅಂತ ಅನ್ಸ್ತಾ ಇದೆ ನಿಮ್ಗೆ? ಅವರು ಸ್ವಭಾವ ಏನಂತ ಅಲ್ಲೇ ತೋರಿಸ್ಬಿಡುತ್ತಲ್ಲ ಮೇಡಮ್. ನಿಜವಾಗ್ಲೂ ಅವ್ರಿಗೆ ಮನುಷ್ಯತ್ವನೇ ಇಲ್ಲ, ಬಚ್ಚಲು ಬಾಯಿ ಅವ್ರವ್ರು. ಅವ್ರಿಗೆ ಏನಿದ್ರು ನಾವು ಡಿ ಪೌಡರ್ ಅಂತ ಹಾಕಿ ಕ್ಲೀನ್ ಮಾಡ್ಬೇಕೆ ಹೊರತು ಅವ್ರನ್ನ ಬೇರೆ ಏನು ಮಾಡಕ್ಕಾಗಲ್ಲ. ಒಂದು ಮುತ್ಸದಿ ನಾಯಕರನ್ನ ಯಾವ ತರ ನಡ್ಸ್ಕೋಬೇಕು, ನನ್ನನ್ನು ಅವ್ರು ಯಾವ ತರ ನೋಡ್ಕೊಂಡಿದ್ರು ಅನ್ನೋದನ್ನ ಅವ್ರ ತಲೆಯಲ್ಲಿ ಇಟ್ಕೊಂಡು ಮಾತಾಡ್ಬೇಕಿತ್ತು. ಏನೋ ಸಿಕ್ಕಿದೆ, ಏನೋ ನನ್ಗೇನೋ ಕೊಡ್ತಾರೆ, ಸಿಗುತ್ತೆ, ಅಧಿಕಾರ ಸಿಗುತ್ತೆ ಅನ್ನೋ ಒಂದು ಆಸೆಯಿಂದ ಅವ್ರು ಈ ತರ ಎಲ್ಲ ಮಾತಾಡ್ತಾ ಇದಾರೆ. ಒಂಥರ ನಮ್ಗೆ ಅವ್ರ ಬಗ್ಗೆ ಮಾತಾಡಕ್ ಅಸಹ್ಯ ಅನ್ಸ್ತಾ ಇದೆ ಮೇಡಮ್. ಓಕೆ ಮ್ಯಾಮ್, ನೀವ್ ಹೇಳಿ ಮೇಡಮ್. ಶಿವರಾಮೇಗೌಡರು ಮಾತಾಡಿರುವಂತ ವಿಚಾರ ತುಂಬಾ ನಿಯತ್ತಿಲ್ದಿರುವಂತ ವಿಚಾರ. ದೇವೇಗೌಡರ ಕಡೆ ಎಲ್ಲ ಕಲ್ತಿ ಬೆಳ್ದಿ ಬಂದಿ ಇವತ್ತು ಅವರೇ ಶೈಲಿ ಅನ್ನೋದಕ್ಕೆ ಯಾರೇ ಮಾನವೀಯತೆ ಇರುವಂತ ಒಬ್ಬ ಅಧ್ಯಕ್ಷ ಮಾಡುವಂತ ಕೆಲಸ ಅಲ್ಲ ಇದು. ಅವ್ರು ಮಾಡಿರೋದು ತುಂಬಾ ನೋವಾಗಿದೆ, ಎಲ್ಲಾ ಕಾರ್ಯಕರ್ತರಿಗೂ ನೋವಾಗಿದೆ. ಒಂದೇ ಒಂದು ಆಜ್ಞೆ, ದೇವೇಗೌಡರು ಏನಾದ್ರು ರಾಜ್ಯಾದ್ಯಂತ ಎಲ್ಲರೂ ಬನ್ನಿ ಅಂತ ಕರೆದ್ರೆ ಇದು ತುಂಬಾ ಘೋರವಾಗಿ ಪ್ರತಿಭಟನೆ ನಡೆಯುವಂತ ಅವಕಾಶಗಳಿದೆ. ಹೀಗಾಗಿ ನಿನ್ನೆ ನೋಡಿದ್ದಕ್ಕೆ ಇವತ್ತೇ ಎಲ್ಲರೂ ಇಷ್ಟು ಬೇಗ ಬಂದಿದ್ದಾರೆ. ಇನ್ನು ಇದು ನಡೀತಾನೆ ಇರತ್ತಮ್ಮ. ಅವ್ರು ಸರಿ ಮಾಡ್ಕೊಂಡಿಲ್ಲ ಅಂದ್ರೆ ತುಂಬಾ ತಪ್ಪಾಗತ್ತೆ. ಹೆಣ್ಮಕ್ಳ ಕಡೆಯಿಂದ ನಾವು ತುಂಬಾ ಘೋರ ಅವ್ರ ಮನೆ ಹತ್ರ ಪ್ರೊಟೆಸ್ಟ್ ಮಾಡ್ಬೇಕಂತ ನಿರ್ಧಾರ ಮಾಡಿದೀವಿ. ಓಕೆ, ಶಿವರಾಮೇಗೌಡ ಅವರು ಮಾತಾಡಿರುವಂತಹ ಅಥವಾ ಹೇಳಿಕೆ ಕೊಟ್ಟಿರುವಂತಹ ಯಾವ ಒಂದು ಹೇಳಿಕೆ ಈ ಒಂದು ಪ್ರತಿಭಟನೆವರೆಗೆ ತಂದು ನಿಲ್ಸಿದೆ ಅಂತ ಅನ್ಸುತ್ತೆ? ದೇವೇಗೌಡರು ಸಾವನ್ನ ಬಯಸಿದ್ರು. ಕಾಂಗ್ರೆಸ್ ದಲ್ಲಿ ಇದು 3ನೇ ಸಲ ಏನೋ 4ನೇ ಸಲ ಈ ತರ ಮಾತಾಡ್ತಾ ಇರೋದು. ಅವ್ರ ಶವನ ಇಷ್ಟ ಪಡ್ತಾ ಇದಾರೆ. ಏನಕ್ಕೆ ಇವ್ರಿಗೆ ಏನ್ ಸಿಗುತ್ತೆ ಲಾಭ? ಮೋಸ್ಟ್ಲಿ ಅವ್ರೇನ ಅವ್ರ ಹೋದ್ಮೇಲೆ ಅವ್ರ ಹೆಸರು ಇಟ್ಕೊಂಡು ನಾಯಕರಾಗ್ಬೇಕು ಅಂತ ಇರ್ಬೇಕಷ್ಟೇ. ನಮ್ಗೆ ತುಂಬಾ ಅದು ಅಂದ್ರೆ ನಮ್ಮ ಮನೆ ವ್ಯಕ್ತಿ, ನಮ್ಮ ಅಪ್ಪಾಜಿಗೆ ಅಂದ್ರು ಅನ್ನೋ ತರ ನಮ್ಗೆ ಅನಿಸ್ತಾ ಇದೆ. ಒಂದು ಮುತ್ಸದಿ ವ್ಯಕ್ತಿ ಅಂತವ್ರಿಗೆ ಹಿಂಗ್ ಮಾತಾಡಬಾರ್ದಿತ್ತು, ಮಾತಾಡಿದಾರೆ ಅಷ್ಟೇ. ನಮ್ಗೆ ತುಂಬಾ ನೋವಾಗ್ತಾ ಇದೆ ಮೇಡಮ್ ಇದರಿಂದ. ಈ ಒಂದು ಪೆನ್ ಡ್ರೈವ್ ಪ್ರಕರಣ ಏನಿದೆ, ಇದು ರಾಜಕೀಯ ಷಡ್ಯಂತ್ರ ಅಂತ ಹೇಳ್ತಿದ್ದಾರೆ. ಡಿ.ಕೆ. ಶಿವಕುಮಾರ್ ಹೆಸರು ಕೂಡ ಇಲ್ಲಿ ತಗ್ಲಾಕೊಳ್ತಾ ಇದೆ. ಇದ್ರ ಬಗ್ಗೆ ಏನ್ ಹೇಳೋಕೆ ಇಷ್ಟಪಡ್ತೀರಾ? ಮೇಡಮ್, ಕುಮಾರಣ್ಣ ವಿಷಯ ಬಂದ ತಕ್ಷಣ ಏನಾದ್ರು ಉಪ್ಪು ತಿಂದವ್ರು ನೀರ್ ಕುಡಿತಾರೆ ಅಂತ ಅಪ್ಪಾಜಿನೂ ಅದೇ ಮಾತಾಡಿದಾರೆ, ನಾವು ಅದೇ ಹೇಳ್ತಾ ಇದೀವಲ್ಲ. ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸ್ಕೋತಾರೆ. ಸುಮ್ನೆ ಇವ್ರು ಅದಕ್ಕೆ ರಾಜಕೀಯ ಬಳಸ್ಕೊಂಡು ಅವ್ರ ಬೇಳೆ ಬೇಯಿಸ್ಕೊಳ್ಳೋಕೋಸ್ಕರ ಅವ್ರು ಇದನ್ನೆಲ್ಲ ಮಾಡ್ತಾ ಇದಾರೆ. ಎಲ್ಲಿವರೆಗೂ ಎಷ್ಟೋ ಅನ್ಯಾಯಗಳು ನಡೀತಾ ಇದೆ ಹೆಣ್ಮಕ್ಳಿಗೆ. ಎಲ್ಲಾ ಹೆಣ್ಮಕ್ಳಿಗೆ ಇದೇ ತರ ನ್ಯಾಯ ಕೊಡ್ಸಕ್ ಹೋಗಿದಾರೆ ಇವರು? ಇಲ್ಲ. ಬಟ್ ಇವ್ರು ರಾಜಕೀಯದ ಬೆಳೆ ಬೇಯಿಸ್ಕೊಳ್ಳೋಕೋಸ್ಕರ ಹಿಂಗ್ ಮಾಡ್ತಾ ಇದಾರೆ. ಉಪ್ಪು ತಿಂದವ್ರು ನೀರ್ ಕುಡಿತಾರೆ, ಶಿಕ್ಷೆ ಅನುಭವಿಸ್ತಾರೆ. ನಾವು ನನ್ನ ಮನೇಲಿ ಕರ್ಕೊಂಡ್ ಕುಂಡಿಸ್ಕೊತಾ ಇಲ್ಲ. ಅವ್ರು ಸಿಕ್ಕಿದ್ರೆ ತಗೊಂಡ್ ಹೋಗಿ ಅರೆಸ್ಟ್ ಮಾಡ್ಕೊಳ್ಳಿ. ನೀವು ನ್ಯಾಯಯುತವಾಗಿ ಏನ್ ಕಾನೂನು ಇದೆಯೋ, ಈ ನೆಲದ ಕಾನೂನು ಏನಿದೆಯೋ ಆ ತರ ನಡ್ಸ್ಕೊಳ್ಳಿ. ನೀವು ನಾವ್ ಹೇಳ್ತಾ ಇದೀವಿ. ಓಕೆ ಮ್ಯಾಮ್, ನೀವ್ ಹೇಳಿ. ಮೇಡಮ್, ಇವಾಗ ರಾಜ್ಯದಲ್ಲಿ ಇವಾಗ ಹುಬ್ಳಿನಲ್ಲಿ ನೇಹಾದು ಮತ್ತೆ ಅಂಜಲಿದು ಕೇಸ್ ಆಯ್ತಲ್ಲ, ಇದೇ ಕಾಂಗ್ರೆಸ್ ಕಾರ್ಯಕರ್ತ ಮಹಿಳಾ ಕಾರ್ಯಕರ್ತರುಗಳೆಲ್ಲ ಅವತ್ತು ಪ್ರೊಟೆಸ್ಟ್ ಮಾಡಿದ್ರಲ್ಲ, ಇವತ್ತೆಲ್ಲೋಗಿದ್ದಾರೆ ಮೇಡಮ್ ಅವರೆಲ್ಲ? ಶಿವರಾಮೇಗೌಡರು ಇವತ್ತು ಒಂದು ಮತ್ಸದಿ, ಅವರು ಹೇಳ್ಬೇಕಂತಂದ್ರೆ ಪ್ರಧಾನಮಂತ್ರಿಗಳು, ಮಾಜಿ ಪ್ರಧಾನಮಂತ್ರಿಗಳು ಅಂತ ಹಿರಿಯ ನಾಯಕರಿಗೆ ಈ ಮಾತೊಂದು ಹೇಳೋ ಅವಶ್ಯಕತೆ ಅವ್ರಿಗೆ ಇರ್ಲಿಲ್ಲ. ಯಾಕೆ ಈ ತರ ಹೇಳಿಲ್ವಾ? ಅವ್ರ ಬಾಯಿ ಮೊದ್ಲೇ ಬಚ್ಚಲು ಮನೆ ಅಂತ ಹೇಳಿ ಅವರ ಸಂಸ್ಕಾರನ ಅಲ್ಲೇ ತೋರಿಸಿದ್ದಾರೆ. ದೊಡ್ಡ ಮನೆಯವ್ರು ಯಾರು ಯಾವತ್ತೂ ಯಾರ ಬಗ್ಗೆನೂ ಆತರ ಕೀಳಾಗಿ ಮಾತಾಡಿಲ್ಲ. ನಮ್ಮ ಕುಮಾರಣ್ಣನ ಬಗ್ಗೆನೂ ಅಷ್ಟೇನೆ ಅವರು ತುಂಬಾ ಗೌರವವಾಗಿ ನಡ್ಕೊಂತಾ ಇದಾರೆ. ಇದಕ್ ಮುಂದಿನ ದಿನಗಳಲ್ಲಿ ಅವ್ರು ಒಳ್ಳೆ ಪಾಠ ಕಲಿತಾರೆ ಅನ್ನೋದು ನಮ್ಮ ಅಭಿಪ್ರಾಯ. ಓಕೆ ಮ್ಯಾಮ್, ನೀವ್ ಹೇಳಿ. ಮೇಡಮ್, ನಮ್ಮ ಪಕ್ಷದಲ್ಲಿ ಬೆಳೆದೋದರ ನಾಯಿಗಳು ಇವರೆಲ್ಲ. JDS ಇದು ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ ಇದ್ದಂಗೆ ಬೆಳೆಸಿ ಕೊಟ್ಟಿದ್ವಿ ನಾವು. ಆದ್ರೆ ಶಿವರಾಮೇಗೌಡರು MP ಆಗಿದ್ದಾರೆ, 2 ಸರಿ MLA ಆಗಿದ್ರೆ. ಚಲುವರಾಯಸ್ವಾಮಿ ನಮ್ಮಲ್ಲಿ ಬೆಳೆದಿದ್ದಾರೆ. ಆಮೇಲೆ ಸಿದ್ದರಾಮಯ್ಯ ಕೂಡ ನಮ್ಮ ಪಕ್ಷದಿಂದ ಹೋಗಿರೋದು. ಆದ್ರೆ ದೇವೇಗೌಡರು ಬೆಳೆಸಿರೋ ಮನೆಗೆ ಊಟ ಮಾಡಿ ತಟ್ಟೆಗೆ ಉಂಡೋಗಿದಾರಲ್ಲ, ಅಂದ್ರೆ ದೇವೇಗೌಡರು ಶಿವಭಕ್ತರು. ಆ ಯಪ್ಪನ ಮೇಲೆ ಅನ್ಯಾಯವಾಗಿ ಆಡಿದ್ರೆ ಪ್ರಧಾನಿ ಆಗಿದ್ದವರು ಮತ್ತೆ ಆ ಮನ್ಸು ಎಷ್ಟು ನೋವಾಗಿದೆ ಅಂತೆ. ಪ್ರಜ್ವಲ್ ತಪ್ಪು ಮಾಡಿದ್ರೆ ಪ್ರಜ್ವಲ್ನ ಜೈಲ್ಗೆ ಹಾಕ್ತಾರೆ, ಹೌದಾ? ರೇವಣ್ಣ ಅವ್ರು ತಪ್ಪು ಮಾಡಿದ್ರೆ ಅವ್ರನ್ನ ಜೈಲ್ಗೆ ಹಾಕ್ತಾರೆ. ಈ ಕಾರ್ತಿಕ್ನ ಯಾಕೆ ಮುಚ್ಚಿಟ್ಟಿದ್ದಾರೆ? 4 ಜನ ಯಾಕೆ ಸೇಫ್ ಮಾಡ್ತಾರೆ? ದೇವರಾಜನ ತಪ್ಪು ಅವನ್ನೆಲ್ಲ ಡೀಟೇಲ್ ಈಚೆ ಬರುತ್ತೆ ಅಂತ ದೇವರಾಜನ್ ಸೇಫ್ ಮಾಡ್ತಾರೆ. ದೇವರಾಜನ SIT ಕೊಟ್ಟಿದ್ದಾರೆ. ಆದ್ರೆ ಇವ್ರು 4 ಜನ ಕಾರ್ತಿಕ್ನ ಯಾಕೆ ಮುಚ್ಚಿಟ್ಟಿದ್ದಾರೆ ಕಾಂಗ್ರೆಸ್ನವರು? ಇವ್ರ ಮನೆ ಹೆಣ್ಮಕ್ಳಿಗಾದ್ರೆ ನಾವು ಮಾತ್ರ, ಅಲ್ಲಿ ಆಗಿರೋರು ಮಾತ್ರ ಹೆಣ್ಮಕ್ಳು, ಬೇರೆಯವ್ರ ಹೆಣ್ಮಕ್ಳೆಲ್ಲ ಅಂತವ್ರೆ. ದೇವೇಗೌಡರು ಶಾಪ ಕಾಂಗ್ರೆಸ್ಗೆ ಕಟ್ಟಿಕ್ಕಿರೋ ಬುತ್ತಿ ಅಂತ ಹೇಳ್ತೀನಿ ನಾನು. ಅವ್ರ ಕಣ್ಣಲ್ಲಿ ನೀರು ಹಾಕಿರೋ ಇಷ್ಟು ನೊಂದಿದ್ದಾರೆ. ಅವ್ರು ಸಾವು ಬಯಸ್ತಾರೋ, ಅವ್ರ ಮನೆಗೆ ಊಟ ಮಾಡೋದವರು. ಉಂಡ ಮನೆಗೆ 2 ವರ್ಷ ರಾಜ್ಯ ಹೆಂಗ್ ಸರ್ಕಾರ ನಡೆಸ್ತಾರೆ ಮೇಡಮ್?
ದಯವಿಟ್ಟು ಡಿ ಕೆ ಶಿವಕುಮಾರ್ಗೆ ಹೇಳ್ತಾ ಇದೀನಿ, ಶಿವರಾಮೇಗೌಡರಿಗೆ, ಚಲುವರಾಯಸ್ವಾಮಿ, ಪ್ರಿಯಾಂಕಾ ಖರ್ಗೆಗೆ, ಕೃಷ್ಣ ಬೈರೇಗೌಡರಿಗೆ, ಗಾಣಿಗ ರವಿಗೆ ಹೇಳ್ತೀನಿ, ಅವರಂತ 420 ಕಾಂಗ್ರೆಸ್ ಜನ ನಾನು ಎಲ್ಲೂ ನೋಡಿಲ್ಲ. ದಯವಿಟ್ಟು ಹೇಳ್ತೀನಿ, ದೇವೇಗೌಡರ ಬಗ್ಗೆ ಇನ್ನೊಂದು ಮಾತಾಡೋರು ಎಲ್ಲಿ ಸಿಕ್ಕರು ನಾವಲ್ಲಿ ಸ್ಟ್ರೈಕ್ ಮಾಡ್ತೀವಿ. ಕೆಲವೊಂದು ವಿಚಾರದಲ್ಲಿ ದೇವೇಗೌಡ ಅವರನ್ನ ಪಾಯಿಂಟ್ ಮಾಡ್ತಿದ್ದಾರೆ, ಅಥವಾ ದೇವೇಗೌಡರ ಕುಟುಂಬವನ್ನ ಈ ಒಂದು ಕೆಡು ಹಾಕ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಏನಾದ್ರು ಕೆಲಸಗಳು ನಡೀತಾ ಇದೆ ಹೆಂಗೆ? ಅವ್ರಿಗೇನಾದ್ರು JDS ಪಕ್ಷ ಇರಬಾರ್ದು, ನಿರ್ನಾಮ ಮಾಡ್ಬೇಕು, ಅದಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ಬೆಳೆದೋದವರೆಲ್ಲ, ಇಲ್ಲಿದ್ದವರೆಲ್ಲ ಬೆಳೆದು ಹೋಗಿರೋರೆ. ದೇವೇಗೌಡರನ್ನ ಉದ್ಧಾರ ಯಾರು ಮಾಡಿಲ್ಲ. ದೇವೇಗೌಡರ ಹೆಸರು ಹೇಳ್ಕೊಂಡು ಅವ್ರ ಪಕ್ಷದಿಂದ ಬೆಳೆದು ಹೋಗಿರೋರು. ನಿಜವಾದ ಕಾರ್ಯಕರ್ತರು ಇನ್ನೂ ಬದುಕಿದೀವಿ, ಲೀಡರ್ಗಳು ಹೋಗಿರ್ಬೋದು, ಕಾರ್ಯಕರ್ತರು ಬದುಕಿದೀವಿ. ಏನೇ ಕಷ್ಟ ಬಂದ್ರು ನಾವು ದೇವೇಗೌಡರ ಜೊತೆ ಇರ್ತೀವಿ. ನಿನ್ನೆ ರಾತ್ರಿ ಆಡಿರೋ ಮಾತಿಗೆ ಇವತ್ತಿಗೆಲ್ಲ ಸ್ಟ್ರೈಕ್ ಮಾಡ್ತೀವಿ. ಇನ್ ಮುಂದಿನ ದಿನಗಳು ಇದೇ ಫ್ರೀಡಂ ಪಾರ್ಕ್ ಸತ್ಯಾಗ್ರಹ ಕೊಡ್ತೀವಿ. ನಾವು ದೇವೇಗೌಡರ ಬಗ್ಗೆ ಯಾವ ಪಕ್ಷದವರೇ ಮಾತಾಡ್ಲಿ, ನಾವು ಸತ್ಯಾಗ್ರಹ ಕೊಡ್ತೀವಿ. ಅವ್ರು ದೇವೇಗೌಡರು ಚಪ್ಪಲಿ ಎತ್ತಕ್ಕೂ ಲಾಯಕ್ಕಿಲ್ಲ ಶಿವರಾಮೇಗೌಡ. ಇದು ಖಂಡಿತವಾಗಿ ಹೇಳ್ತಾ ಇದ್ದೀನಿ. ಅವ್ರಿಗೆ ಅಂದಿರೋದು ನಾವು ಹೆಣ್ಮಕ್ಳು ಸುಮಾರು ಜನ ದಿಢೀರನೆ ಇದು ಸ್ಟ್ರೈಕ್ ಅನೌನ್ಸ್ ಆಯ್ತು. ಇಲ್ಲ ಅಂದಿದ್ರೆ ಸಾಕಷ್ಟು ಜನ ಸೇರಿ ಅವ್ರು ಸರಿಯಾಗಿ ಅವ್ರ ಮನೆ ಮುಂದೆ, ಶಿವರಾಮೇಗೌಡರ ಮನೆ ಮುಂದೆ ಹೋಗಿ ಸ್ಟ್ರೈಕ್ ಮಾಡ್ತೀವಿ. ಶಿವರಾಮೇಗೌಡರು ಕೊಟ್ಟಿರುವಂತಹ ಒಂದು ಸ್ಟೇಟ್ಮೆಂಟ್ಗೆ ದೇವೇಗೌಡ ಅವರು ರಿಯಾಕ್ಷನ್ ಕೊಡ್ಬೇಕಾ, ಅಥವಾ ಸುಮ್ನೆ ಹಾಗೆ ಬಿಟ್ರೆ ಒಳ್ಳೇದು ಅಂತ ಅವ್ರು ಅನ್ಸುತ್ತೆ? ಏನಂತ ಹೇಳ್ತಾರೆ, ಮನ್ಸಿಗೆ ನೋವಾಗಿದೆ. ನಮ್ಮನೆ ಊಟ ಮಾಡಿ ನಾನು ಬೆಳೆಸಿರೋ ಜನಗಳು ಇವರು, ನನ್ನ ಮನೆಗೆ ಈ ತರ ಮಾಡ್ತಿದಾರೆ ಅಂತ ಯಾರಿಗಾದ್ರೂ ನೋವಾಗುತ್ತಲ್ಲ ಮೇಡಮ್. ಅದು ಅವ್ರು ಸಾಕಿದ್ದು 2 ಸರಿ MP ಆಗಿದ್ದಾರೆ, MLA ಆಗಿದ್ದಾರೆ, ಫ್ಲೈಟ್ ಅಲ್ಲಿ ಫ್ರೀ ಓಡಾಡ್ತಾ ಇದ್ದಾರೆ. ಈ ದೇವೇಗೌಡರು ಮಾತಾಡಿ ಇವನ್ಗೆ ಏನ್ ಹಕ್ಕಿದೆ? ಇವನಿಗೆ ನಮ್ಮನೆ ತಿಂದೋಗಿರೋ ನಾಯಿ ಇದು. ಅವ್ನಿಗೆ ಎಲ್ಲೇ ಸಿಗ್ಲಿ ನಾವು ಅವ್ರ ಮರ್ಯಾದೆ ಕೊಡಲ್ಲ. ಅವ್ನ ಎಲ್ಲಿ ಸಿಕ್ಕಿದ್ರು ನಾವು ಅವ್ನ ಕಾರ್ ಮುತ್ತಿಗೆ ಹಾಕ್ತೀವಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು.